ಹಾಯ್ ವಿದ್ಯಾರ್ಥಿಗಳೇ, ಇಂದು ನಾವು ತರಗತಿಯಲ್ಲಿ ವರ್ಜಿಸುವ ವಿಧಾನದಿಂದ 2 ಅಂಕದ ಪ್ರಶ್ನೆಯನ್ನು ನೋಡೋಣ. ಇಲ್ಲಿ ನಮಗೆ SSLC ಬೋರ್ಡ್ ಮಂಡಳಿಯಿಂದ ನಮಗೆ ಕ್ವಶನ್ ಪೇಪರ್ ಮಾಡಲ್ ಕ್ವಶನ್ ಪೇಪರಲ್ಲಿ ಈ ಒಂದು ಪ್ರಶ್ನೆ ಇದೆ. ಇದರ ಮೂಲಕ ನಾವು x ಮತ್ತು y ಬೆಲೆಗಳನ್ನು ಹೇಗೆ ಕಂಡುಹಿಡಿಯುವುದಂತ ನಾವು ನೋಡೋಣ. ಇಲ್ಲಿ ಮೊದಲಿಗೆ 2x + 3y = 14 ಇದು ಇಕ್ವೇಶನ್ ನಂಬರ್ 1 ಅಂತ ತೆಗೆದುಕೊಳ್ಳೋಣ. 2x + y = 10 ಇದನ್ನ ಇಕ್ವೇಶನ್ ನಂಬರ್ 2 ಅಂತ ತೆಗೆದುಕೊಳ್ಳೋಣ. ಇಲ್ಲಿ ನಮಗೆ ಯಾವ ಚರಾಕ್ಷರ ಸಹಗುಣಕ ಸೇಮ್ ಇದೆ ಅಂತ ನೋಡಿಕೊಂಡಾಗ 2x ಎರಡು ಸಮವಿದೆ. ಆದ್ದರಿಂದ ಇದನ್ನು ನಾವು ಕ್ಯಾನ್ಸಲ್ ಮಾಡಬೇಕಾಗಿದೆ. ಎರಡು ಚಿಹ್ನೆಗಳು ಪ್ಲಸ್ ಇರೋದ್ರಿಂದ ನಮಗೆ ಕ್ಯಾನ್ಸಲ್ ಮಾಡೋಕ್ಕಾಗಲ್ಲ. ಆದ್ದರಿಂದ ಅವುಗಳ ಚಿಹ್ನೆ ಬದಲಾವಣೆ ಮಾಡಿ ಆನಂತರ ನಾವು ಕ್ಯಾನ್ಸಲೇಷನನ್ನು ಮಾಡಬೇಕಾಗಿದೆ. ಇದು ಮೈನಸ್ ಆಗಿರ್ತದೆ, ಇದು ಮೈನಸ್ ಆಗುತ್ತೆ, ಇದು ಮೈನಸ್ ಆಗುತ್ತೆ. ಇಲ್ಲಿ ಚಿಹ್ನೆ ಏನು ಮೈನಸ್ ಮಾಡಿದೀವಲ್ಲ ಬದಲಾವಣೆ, ಅದು ಎರಡನೇ ಸಮೀಕರಣಕ್ಕೆ ಮಾತ್ರ ಸಂಬಂಧವಾಗಿರುತ್ತೆ. ಆದ್ದರಿಂದ ಇವೆರಡು ಕ್ಯಾನ್ಸಲ್ ಆಗ್ತವೆ. 3y ನಲ್ಲಿ 1y ಹೋದರೆ 2y = 14ರಲ್ಲಿ 10 ಹೋದರೆ 4, y = 4/2 2 ಒಂದಳೆ 2 ಎರಡಲೆ y = 2. y ಬೆಲೆಯನ್ನು ನಾವು ಯಾವುದಾದ್ರೂ ಒಂದು ಇಕ್ವೇಶನ್ ಅಲ್ಲಿ ಸಮೀಕರಣದಲ್ಲಿ ಆದೇಶ ಮಾಡಿದಾಗ ನಮಗೆ x ಬೆಲೆ ಸಿಗ್ತದೆ. ಬನ್ನಿ, ಇಕ್ವೇಶನ್ 1 2x + 3 × 2 = 14. 2x 3 ಎರಡಲೆ 6 ಆಗುತ್ತೆ = 14. ಇದು ಚರಾಕ್ಷರ 2x ಮತ್ತು 6 ಸಂಖ್ಯೆ. 6ನ್ನು ಆ ಕಡೆ ಕಳಿಸಿದರೆ -6 ಆಗುತ್ತೆ. 14 - 6, 14ರಲ್ಲಿ 6 ಹೋದರೆ 8. ಆದ್ದರಿಂದ x ಬೆಲೆ 8/2 2 ಒಂದಳೆ 2 ನಾಲ್ಕಲೆ x = 4. ಬನ್ನಿ ವಿದ್ಯಾರ್ಥಿಗಳೇ, ಈ ರೀತಿಯಾಗಿ ನಾವು ಸುಲಭವಾಗಿ ನೇರವಾಗಿ ಅವನು ಸಮೀಕರಣವನ್ನು ಕೊಡ್ತಾನೆ. ನಾವು x ಮತ್ತು y ಬೆಲೆಯನ್ನು ನಾವು ಸುಲಭವಾಗಿ ಕಂಡುಹಿಡಿಬೋದು. ಒಂದು ವೇಳೆ ಅವನಾಗೆ ವಿರುದ್ಧ ಚಿಹ್ನೆಗಳು ಕೊಟ್ಟಿದ್ರೆಗಿನ ಸಹಗುಣಕ ಸೇಮ್ ಇದ್ದಾಗ ಅವುಗಳ ನೇರವಾಗಿ ನಾವು ಕೂಡಿಸಬಹುದು. ಆದರೆ ಸಮ ಚಿಹ್ನೆ ಇದ್ದಾಗ ನಾವು ಚಿಹ್ನೆ ಬದಲಾವಣೆ ಮಾಡಿಕೊಂಡು ಆ ನಂತರ ಚರಾಕ್ಷರದ ಬೆಲೆಗಳನ್ನು ನಾವು ಕಂಡುಹಿಡಿಯಬಹುದು. ಈ ರೀತಿಯಾಗಿ ನಾವು ಮಾಡಿದ್ದೆ ಅದರಲ್ಲಿ ವರ್ಜಿಸುವ ವಿಧಾನದಿಂದ 2 ಅಂಕಗಳನ್ನು ಸುಲಭವಾಗಿ ಪಡಿಬೋದು. ಇನ್ನು ಯಾರಾದರೂ ನನ್ನ ಚಾನಲನ್ನು ಹೊಸದಾಗಿ ವೀಕ್ಷಣೆ ಮಾಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ. ಹಾಗೆ ನಿಮ್ಮ ಒಂದು ಸಮಸ್ಯೆ ಏನಾದರೂ ಇದ್ರೂ ಸಹಿತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಧನ್ಯವಾದಗಳು.